अस्सलाम वालेकुम। ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲೇಮಾ AP ಅಬೂಬಕರ್ ಮುಸ್ಲಿಯಾರ್ ಅವರೇ, ಸನ್ಮಾನ್ಯ ಕರ್ನಾಟಕ ವಿಧಾನಸಭಾ ಪರಿಷತ್ತಿನ ಸಭಾಧ್ಯಕ್ಷರಾದ ಜನಾಬ್ UT ಖಾದರ್ ಅವರೇ, ಅಶ್ರಫ್ ತಂಗಳ್ ಅದೂರವರೇ, ಕಾವಲ್ಕಟ್ಟೆ ಹಜರತ್ರವರೇ ಮತ್ತು ವೇದಿಕೆಯಲ್ಲಿರುವ ಮಹನೀಯರೇ, ಉಳ್ಳಾಳ ದರ್ಗದ ಅಧ್ಯಕ್ಷರಾದ ಹನೀಫ್ ಹಾಜಿಯವರೇ, ಸಯ್ಯದ್ ಮದನಿ ಅರಬಿ ಕಾಲೇಜಿನ ಸನುದಾನ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಪ್ರಿಯ ಅತಿಥಿಗಳೇ, ವಿದ್ಯಾರ್ಥಿಗಳೇ, ಹೆತ್ತವರೇ, ಆಹ್ವಾನಿತರೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನನ್ನ ಹಾರ್ದಿಕ ವಂದನೆಗಳು. ಇಂದಿನ ಈ ಸನದುದಾನ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಭಾಳ ಸಂತೋಷ ಪಡುತ್ತೇನೆ. ನಮ್ಮ ವಿದ್ಯಾರ್ಥಿಗಳು ದೀನಿ ಶಿಕ್ಷಣವನ್ನು ಪಡೆದು ಉತ್ತೀರ್ಣಗೊಂಡು ಒಂದು ಗೌರವಕ್ಕೆ ಪಾತ್ರರಾದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದಿಸ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಜೀವನದಲ್ಲಿ ಯಶಸ್ಸು ಗಳಿಸಲು ನಿಮ್ಮ ಕಠಿಣ ಪರಿಶ್ರಮ, ನಿರಂತರ ಅಭ್ಯಾಸ ಪ್ರಮುಖವಾಗಿರುತ್ತದೆ. ಅದೇ ಸಮಯದಲ್ಲಿ ಕಲಿತು ಜ್ಞಾನ ಗಳಿಸಬೇಕಾದ ದೇಶದ ಯುವ ಸಂಪತ್ತು ನೀವಾಗಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಪಡೆದ ಧಾರ್ಮಿಕ ಜ್ಞಾನವನ್ನು ಸಮಾಜಕ್ಕೆ ಹಂಚುವ ಜವಾಬ್ದಾರಿ ನಿಮ್ಮದಾಗಿದೆ. ಶಿಕ್ಷಣ ಮನಸ್ಸು ಹಾಗೂ ಬುದ್ಧಿಯನ್ನು ವಿಶಾಲಗೊಳಿಸಬೇಕೇ ಹೊರತು ಸಂಕುಚಗೊಳಿಸಬಾರದು. ವಿವಿಧ ಧರ್ಮ ಜಾತಿಗಳನ್ನು ಒಳಗೊಂಡ ಈ ದೇಶದಲ್ಲಿ ಎಲ್ಲರೂ ಸಮಾನರು, ಸಮಾನ ಅವಕಾಶ ಮತ್ತು ಸಮಾನ ಹಕ್ಕು ಎಲ್ಲರಿಗೂ ಇದೆ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯ ಪ್ರತಿಭೆ ಇರುತ್ತದೆ. ಅವರನ್ನು ಗುರುತಿಸಿ ಪ್ರೋತ್ಸಾಹ ನೀಡಿದಾಗ ಮಾತ್ರ ಅದು ಬೆಳೆಯಲು ಸಾಧ್ಯ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಶಿಕ್ಷಣ ಪಡೆದ ಸಂಸ್ಥೆಯನ್ನು ಮತ್ತು ಶಿಕ್ಷಕರನ್ನು ಎಂದೂ ಮರೆಯಬಾರದು ಹಾಗೂ ಸಮಾಜದ ಇತರ ವಿದ್ಯಾರ್ಥಿಗಳಿಗೆ ದೀನಿ ಶಿಕ್ಷಣ ಪಡೆಯಲು ಪ್ರೇರೇಪಿಸಬೇಕು. ಇಂದು ಸನದು ಸ್ವೀಕರಿಸಿದ ವಿದ್ಯಾರ್ಥಿಗಳೇ, ನೀವು ನಿಜವಾಗಿಯೂ ಭಾಗ್ಯವಂತರು. ಯಾಕೆಂದರೆ ನೀವು ಸಯ್ಯದ್ ಮದನಿ ಅರಬಿ ಕಾಲೇಜಿನ ವಿದ್ಯಾಭ್ಯಾಸ ಮಾಡಿದ್ದೀರಿ. ಹಾಗೆ ನಮ್ಮ ಉಳ್ಳಾಳ ಕಾಜಿಯವರಾದ AP ಅಬೂಬಕರ್ ಮುಸ್ಲಿಯಾರ್ ಅವರ ದಿವ್ಯ ಹಸ್ತದಿಂದ ಸನದು ಸ್ವೀಕರಿಸುವುದು ನಿಮ್ಮ ಜೀವನದ ಅತ್ಯಂತ ಗೌರವಿತ ಹಾಗೂ ಸ್ಮರಣೀಯ ಕ್ಷಣವಾಗಿದೆ. ಈ ಕ್ಷಣ ನಿಮ್ಮ ಜೀವನದಲ್ಲಿ ಸದಾಕಾಲ ಪ್ರೇರಣೆಯಾಗಿ ಉಳಿಯಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಉಳ್ಳಾಳ ದರ್ಗಾ ಮತ್ತು ಸಯ್ಯದ್ ಮದನಿ ಅರಬಿ ಕಾಲೇಜಿನ ಅಧ್ಯಕ್ಷರಾದ ಹನೀಫ್ ಹಾಜಿಯವರು ಸಮರ್ಥ ನಾಯಕರಲ್ಲಿ ನಿಮಗೆ ಉತ್ತಮ ಶಿಕ್ಷಣ ಮತ್ತು ಶಿಕ್ಷಣ ಸೌಲಭ್ಯವನ್ನು ದೊರಕಿಸುತ್ತಾರೆ. ಇಂದು ಉಳ್ಳಾಳ ದರ್ಗದ ಅಧೀನದಲ್ಲಿರುವ ನೂತನ ಸುಸಜ್ಜಿತ ಶರಿಯತ್ ಕಾಲೇಜ್ ವಸತಿ ನಿಲಯ ಪೂರ್ಣಗೊಂಡು ಇಂದು ಗೌರವಾನ್ವಿತ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲೇಮಾ AP ಅಬೂಬಕರ್ ಮುಸ್ಲಿಯಾರ್ ಅವರು ಅವರ ದಿವ್ಯಾಸ್ತದಿಂದ ಉದ್ಘಾಟನೆ ಮಾಡಿಕೊಂಡಿರುವುದು ಬಹಳ ಸಂತೋಷದ ವಿಷಯ. ಈ ಒಂದು ಸುಸಜ್ಜಿತ ಶಾಲೆ ಹಾಗೂ ವಸತಿ ನಿಲಯ ಸೌಲಭ್ಯವನ್ನು ಮಕ್ಕಳು ಉಪಯೋಗಿಸಬೇಕಾಗಿ ವಿನಂತಿಸ್ತೇನೆ. ಮಕ್ಕಳೇ, ಶಿಕ್ಷಣಕ್ಕೆ ಅಂತ್ಯವೆಂಬುದು ಇಲ್ಲ. ನಮ್ಮ ಜೀವನದ ಅಂತಿಮ ಕ್ಷಣದವರೆಗೂ ನಾವು ಕಲಿತಲೇ ಇರಬೇಕು. ಇದು ನೀವು ಸನದು ಪಡೆದೀರಿ ಎಂದು ಅದು ಅಂತ್ಯವಲ್ಲ. ಹೊಸ ಪ್ರಯಾಣವನ್ನು ಪ್ರಾರಂಭಿಸಬೇಕು. ಪ್ರತಿದಿನ ಹೊಸದನ್ನು ಕಲಿಯುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ಉಳ್ಳಾಳ ಅರಬಿಕ್ ಕಾಲೇಜನ್ನು ಸ್ಥಾಪಿಸಲು ಕಾರಣಕರ್ತರಾದ ಮಹರೂಮ್ ಸಯೀದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿಯವರು ನಾವು ನೆನಪಿಸಿಕೊಳ್ಳಬೇಕು. ಇಲ್ಲಿ ನಡೆದ ಎಲ್ಲ ಅಭಿವೃದ್ಧಿಗಳಿಗೆ ಅವರ ಪ್ರಮುಖ ಕಾರಣರಾಗಿದ್ದಾರೆ. ಅವರನ್ನು ಸದಾ ಸ್ಮರಿಸುತ್ತಾ ಅವರ ಮಗ್ಫಿರತಿಗೆ ಸ್ಮರಣೆ ಮಾಡುವುದು ಮತ್ತು ಅಲ್ಲಾಹು ನಮ್ಮನ್ನೆಲ್ಲರೂ ಜನ್ನತುಲ್ ಫಿರ್ದೌಸಿನಲ್ಲಿ ಒಂದಾಗಿಸಲಿ ಎಂದು ಬೇಡುವುದು ನಮ್ಮ ಕರ್ತವ್ಯವಾಗಿದೆ. ನೀವು ಮುಂದೆ ಕೂಡ ಉತ್ತಮ ರೀತಿಯಲ್ಲಿ ಕಲಿತು ಯಶಸ್ಸು ಗಳಿಸಿ ಸಮಾಜಕ್ಕೆ ನಿಮ್ಮ ಕೊಡುಗೆ ಸಿಗಲಿ ಎಂದು
ಅಲ್ಲಾಹ್ನಲ್ಲಿ ಪ್ರಾರ್ಥಿಸ್ತಾ ನನಗೆ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಅನುವು ಮಾಡಿಕೊಟ್ಟ ಪದಾಧಿಕಾರಿಗಳಿಗೆ ಹಾಗೂ ನಮಗೆಲ್ಲರಿಗೂ ಪ್ರೀತಿಯಿಂದ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ.